ನೋಡಿ ರೇಷ್ಮೆ ಸರ್ ತುಂಬ ಅನುಭವಸ್ಥರು, ತುಂಬ ಅನುಭವದ ಪ್ರಕಾರ ಮಾತಾಡ್ತಾರೆ. ಆದರೆ ಅವ್ರು ಮಾತಾಡಿರೋ ಒಂದು 2-3 ವರ್ಡ್ಸ್ಗೆ ನನ್ನ ಆಕ್ಷೇಪ ಇದೆ. ಒಂದು, ಗುಲಾಮಗಿರಿ. ರಾಹುಲ್ ಗಾಂಧಿ ಅವರ ಲೈಫ್ ಜರ್ನಿನ ಯಾರೇ ಸರಿಯಾಗಿ ಸ್ಟಡಿ ಮಾಡಿದ್ರೆ ಆ ವ್ಯಕ್ತಿ ಅಧಿಕಾರಕ್ಕೆ ಅಂಟಿಕೊಳ್ಳೋನು ಅಲ್ಲ ಅನ್ನೋದು ತುಂಬಾ ಸ್ಪಷ್ಟ ಇರುವಂತದ್ದು. ನಾನು ಮುಗಿಸ್ಬಿಡ್ತೀನಿ. ಒಂದನೇದಾಗಿ ಗಾಂಧಿ ಕುಟುಂಬ, ರಾಜೀವ್ ಗಾಂಧಿಯನ್ನು ಇಂದಿರಾ ಗಾಂಧಿ ಅವ್ರ ಹತ್ಯೆಗಿಂತ ಮುಂಚೆ ಬಂದ್ಬಿಟ್ಟು ರಾಜಕಾರಣದಲ್ಲಿ ಇದ್ದವನಂತಾರಲ್ಲ, ಇರಲಿಲ್ಲ. ಅದೇ ರೀತಿ ರಾಜೀವ್ ಗಾಂಧಿ ಹತ್ಯೆ ಆದ ನಂತರ ಅಮ್ಮ ಮತ್ತೆ ಮಕ್ಕಳು ಈ ಸವಾಸ ಬೇಡದ ದೂರ ಹೋದಾಗ ಕಾಂಗ್ರೆಸ್ನ ನಾಯಕರೇ ಹೋಗಿ ಕರ್ಕೊಂಡ್ ಬಂದಿರೋದು. ಕಾಂಗ್ರೆಸ್ ಹೀನಾಯವಾಗಿ ಸೋತು 96 ಅಲ್ಲಿ, ನೀವು ವಾಪಸ್ ಬನ್ನಿ ಅಂತ ಹೇಳಿದ್ರು. ಆ ಬಂದ ಆದ್ಮೇಲೆ ರಾಹುಲ್ ಗಾಂಧಿ ಅವರ ಎಜುಕೇಶನ್ ಆದ್ಮೇಲೂ ಸಹ ರಾಹುಲ್ ಗಾಂಧಿ ಅವರಿಗೆ ಒಂದು ಹೇಳ್ತಾ ಇದ್ರು, UPA ಅವಧಿಯಲ್ಲಿ ಮಿನಿಸ್ಟರ್ ಆಗಿ ಅಂತ ಹೇಳಿದ್ರು. ಪವರ್ ಇಸ್ ಎ ಪಾಯ್ಸನ್ ಅಂತ ಆನ್ ದ ಫ್ಲೋರ್ ಅಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ, ನನಗೆ ಪವರ್ ಬೇಡ, ಸೀನಿಯರ್ ಇದ್ದಾರೆ ಅವ್ರಿಗೆ ಕೊಡಿ ಅಂತ ಹೇಳಿದ್ರು. ಯಾಕೆ ಕೊನೆಯ 1-2 ವರ್ಷದಲ್ಲಿ ಪ್ರಧಾನಮಂತ್ರಿನೂ ಆಗ್ಬೋದಾಗಿತ್ತು, ಒಪ್ಕೊಳ್ಳಿಲ್ಲ. ಅದು ಬಿಡಿ, UPA ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ 2017ಕ್ಕೆ. 17ಕ್ಕೆ ಅಧ್ಯಕ್ಷರಾದ ಮೇಲೆ ಗುಜರಾತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಷ್ಟು ವರ್ಷದಲ್ಲಿ ಅಷ್ಟು ಫೈಟ್ ಕೊಟ್ಟು 50-50 ನೆಕ್ ಟು ನೆಕ್ ಫೈಟ್ ಕೊಡ್ತಾರೆ. ಮಧ್ಯಪ್ರದೇಶದಲ್ಲಿ ಸರ್ಕಾರ ಬರುತ್ತೆ, ರಾಜಸ್ಥಾನದಲ್ಲಿ ಸರ್ಕಾರ ಬರುತ್ತೆ, ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ, ಛತ್ತೀಸ್ಗಢದಲ್ಲಿ ಸರ್ಕಾರ ಬರುತ್ತೆ. ಆದ್ರೆ ಆ 2 ವರ್ಷದ ಅವಧಿಯಲ್ಲಿ 2019ರಲ್ಲಿ ಸೋಲ್ತಾರೆ. ಯಾವ ಕಾರಣಕ್ಕೂ ನನ್ನ ಅಧ್ಯಕ್ಷನಾಗಿ ಇರಲ್ಲ ಅಂತ ಹೊರಗಡೆ ಬರ್ತಾರೆ. ರಾಹುಲ್ ಗಾಂಧಿ ಅವರಿಗೆ ರಾಜಕೀಯ ಮಹತ್ವಾಕಾಂಕ್ಷೆ ಅಧಿಕಾರ ಬೇಕು ಅನ್ನೋದನ್ನ ಯಾವ ಕರೆಕ್ಟ್. ನಾನು ಅಲ್ಲಿಗೆ ಬರ್ತೀನಿ. ಈ ಇಂಡಿಯಾ ಅಲಯನ್ಸ್ ಅನ್ನ ಹುಟ್ಟು ಹಾಕಿದ್ದವರು ನಿತೀಶ್ ಕುಮಾರ್. ಎಸ್, ಎಕ್ಸಾಕ್ಟ್ಲಿ. ಅವ್ರು ಹುಟ್ಟು ಹಾಕಿದಾಗ ಹೇಳ್ಬೋದಾಗಿತ್ತು, ನನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನೀವು ಘೋಷಿಸುವುದಾದರೆ ಈ ರೀತಿ ಮಾಡೋಣ. ಹಂಗೆ ಹೇಳಲಿಲ್ಲ. ಮೊಟ್ಟ ಮೊದಲ ಎಜೆಂಡಾ ಏನಿತ್ತು, ನಮ್ಮಲ್ಲಿ ಸರ್ಕಾರ ಬರುವ ತನಕ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲ್ಲ, ಪ್ರಜಾಪ್ರಭುತ್ವದಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಸಿಸ್ಟಮೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಂಸದರ ಆಯ್ಕೆಯಾಗಿ ಬಂದ ನಂತರ ಆರಿಸುವಂತದ್ದು ಇದು ಅಧ್ಯಕ್ಷರ ಚುನಾವಣೆ ಅಲ್ಲ. ಮುಗಿಸ್ಬಿಡ್ತೀನಿ. ಮೋದಿ ಅವರಿಗೆ ಈ ನೀವು ಕೊಟ್ಟಿರುವಂತಹ ಸಮೀಕ್ಷೆ ಮೋದಿ ಅವರಿಗೆ ಸಮ್ಮತಿ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಮೋದಿ ಅವರಿಗೆ ಅವರ ಕಾನ್ಫಿಡೆನ್ಸ್ ಇದ್ದಿದ್ದೇ ಹೌದಾಗಿದ್ರೆ ಅವರ ಅಷ್ಟು ರ್ಯಾಲಿಗಳಲ್ಲಿ ಅವರು ಆಡಿರುವ ಮಾತುಗಳನ್ನು ನೀವು ಗಮನಕ್ಕೆ ಕೇಳ್ಕೊಂಡ್ರೆ ಮೋದಿ ಮಾತನಾಡಿರುವ ಅಷ್ಟು ಶಬ್ದಗಳಲ್ಲಿ 2900 ಬಾರಿ ಕೇವಲ ಮೋದಿ ಅಂತಾನೆ ಹೇಳ್ತಾರೆ. 2ನೇ ಸ್ಥಾನದಲ್ಲಿರೋದು ಕಾಂಗ್ರೆಸ್, 3ನೇ ಸ್ಥಾನದಲ್ಲಿರೋದು ಮುಸ್ಲಿಮ್ಸ್ ಅಂಡ್ ಪಾಕಿಸ್ತಾನ. ನಿಮಗೆ ಉದ್ಯೋಗ ಸಿಗಲಿಲ್ಲ. ಶ್ರೀರಾಮನ ಹೆಸರು ತೆಗೆಯಕ್ಕೂ ಆಗಲಿಲ್ಲ. ಜನ ಹೋಗಿದ್ದಾರೆ, ಜನ ತಿರುಗಿ ಬಿಡ್ತಾರೆ. ಶ್ರೀರಾಮನ ಹೆಸರು ಚುನಾವಣೆಗೋಸ್ಕರ ರಾಮನನ್ನೇ ಶ್ರೀರಾಮನನ್ನೇ ಅಪೂರ್ಣ ಮಂದಿರ ವಾಪಸ್ ತಗೊಳ್ಳಿ. ನೀವು ರಾಜಕೀಯವಾಗಿ ಶ್ರೀರಾಮನ ಕೇಳಿಸ್ಕೊಂಡ್ವಿ. ಬಟ್ ಪ್ರಶ್ನೆ ಇರೋದು ರವೀಂದ್ರ ರೇಷ್ಮೆ ಸರ್ ಉತ್ತರ ಕೊಡ್ಬೇಕು. 30 ಸೆಕೆಂಡ್ ನೋಡಿ, ಇಷ್ಟೊತ್ತು ನೀವು ರಾಹುಲ್ ಗಾಂಧಿ ಅವರು ಡಿಫೆಂಡ್ ಮಾಡಿದ್ದು ಅದೇ ಗುಲಾಮ್ಗಿರಿ ಇವ್ರು ಹೇಳ್ತಾ ಇರೋದು. ನಮ್ಗೆ ಯಾವುದೇ ಆದಂತಹ
30 seconds ಸುರ್ಭಿ. ಯಾವ ರಾಹುಲ್ ಗಾಂಧಿಯ ಒಂದು ಆರ್ಡಿನೆನ್ಸ್ ನ ಟೇರ್ ಮಾಡಿ ಆಚೆ ಬಂದ್ ನಿಂದೆ ಸರ್ಕಾರದ ಅವಮಾನ ಮಾಡಿರುವಂತಹ ಯಾವ ordinance ಅಂತ ಹೇಳಿ ಅದು? ಪವರ್ ಇಸ್ ಯಾವ ಯಾವ ಆರ್ಡಿನೆನ್ಸ್ ordinance? ಅಂದ್ರೆ ಯಾರು ಕನ್ವಿಕ್ಟ್ ಆಗಿರ್ತಾರೋ ಅವರು ಜೈಲಿಗೆ ಹೋಗಿ ವಿಷಯಕ್ಕೆ ಬನ್ನಿ. ಸಬ್ಸಿಡಿಯನ್ನ ಸ್ವಲ್ಪ ನಾಯಕತ್ವದ ಬಗ್ಗೆ ಮಾತಾಡ್ತಿದ್ದೀವಿ. ಅನಿಲ್ ಚಿಕ್ಕಣ್ಣ ಆಗಿ ಸುರ್ಭಿ ಬೇಗ. ಮಾಡಿ ರಾಹುಲ್ ಗಾಂಧಿ ಅವ್ರ ಪವರ್ ಅವ್ರ ಪಾಯ್ಸನ್ ಇದ್ರೆ ದಯವಿಟ್ಟು ಬೇರೆ ಯಾವ್ದಾದ್ರು ಪ್ರೊಫೆಷನ್ ಅಲ್ಲಿ ಕೆಲಸ ಅದು ನಿಮ್ಮ ಮಾಡಿ ಪಕ್ಷದವ್ರು ನೋಡ್ಕೊಳ್ರಿ. ರೇಷ್ಮೆ ಸರ್, ರವೀಂದ್ರ ರೇಷ್ಮೆ ಸರ್, ರವೀಂದ್ರ ರೇಷ್ಮೆ ಸರ್, ಮಾತಾಡ್ಬೇಡಿ ನೀವು. ನಿಮಗೆ ಹಿಂದೂ ಧರ್ಮದ ಬಗ್ಗೆ ಏನು ನೈತಿಕತೆ ಏನು ಈ ತರ ಮಾತಾಡ್ತೀರಾ? ನಾನು ಮಾತಾಡ್ಲಾ? ಮೌಲ್ವಿ ಬಗ್ಗೆ ಆ ತರ ಮಾತಾಡ್ಲ ನಾನು. ಸುರ್ಭಿ ಅವರೇ, ಸುರ್ಭಿ ಆಯ್ತು. ರವೀಂದ್ರ ರೇಷ್ಮೆ ಸರ್, ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ನೀವು ಹೇಳಿದ್ರಿ, ನೀವು ಕಿರ್ಚಿದಾಯ್ತು. ಈ ವಿಷಯ ಸಮಯ ಬಹಳ ಕಮ್ಮಿ ಇದೆ. ರೇಷ್ಮೆ ಸರ್, ಕರ್ನಾಟಕದಲ್ಲಿ ಎಸ್ಪೆಷಲಿ ಗ್ಯಾರಂಟಿಗಳ ಬಗ್ಗೆ ಬಹಳ ವಿಶ್ವಾಸ ಇತ್ತು, ಅದರಲ್ಲೂ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆ. ಬಟ್ ಈ ಎಕ್ಸಿಟ್ ಪೋಲ್ಗಳೇ ನಿಜ ಆದ್ರೆ ಅದೆರಡೂ ಕೂಡ ಫಾಲ್ಸ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಬಹುಶಃ ಈ ಫಲಾನುಭವಿಗಳಿದಾರಲ್ಲ, ಗ್ಯಾರಂಟಿ ಕಾರ್ಡ್ ಫಲಾನುಭವಿಗಳು, ಹೆಂಗೂ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ, ಗ್ಯಾರಂಟಿಗಳು ಇದ್ದೇ ಇರುತ್ತೆ. ಬಟ್ ದೇಶಕ್ಕೊಬ್ಬ ಮೋದಿ ಥರ ಬೇಕು, ಆ ಭಾವನೆ ಬಂದಿರಬಹುದು. ಇಲ್ಲದೆ ಹೋಗಿದ್ರೆ ಆಮೇಲೆ ಆದ್ರೆ ಒಂದು ಎಲ್ಲ ಚುನಾವಣಾ ಈ ಸರ್ ನ್ಯಾಯ ಕೊಟ್ಟಿದ್ದೀವಿ ಅಲ್ಲ ಈ ಸರ ಹೌದು ಇಬ್ರಿಗೂ ನ್ಯಾಯ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಇರಲಿ, ಅಲ್ಲಿ ಮೋದಿ ಇರಲಿ ಅಂತ. ವಿರುದ್ಧ ಗ್ಯಾರಂಟಿ ಅಂತ ಆದ್ರೆ ಆಮೇಲೆ ಇನ್ನು ನಿಮ್ ಗ್ಯಾರಂಟಿ ಎಲ್ಲಿ ವರ್ಕ್ ಆಯ್ತು ರಾಜಸ್ಥಾನ? ರೇಷ್ಮೆ ಸರ್, ಪ್ಲೀಸ್ ರೇಷ್ಮೆ ಸರ್, ಕಂಪ್ಲೀಟ್ ಮಾಡಿ. ರೇಷ್ಮೆ ಸರ್, ಪ್ಲೀಸ್. ರೇಷ್ಮೆ ಸರ್, ರವಿ ನಾಳೆ ಇನ್ನೂ ಸಮಯ ಇದೆ. ನಾಳೆ ಇನ್ನು ಸಮಯ ಇದೆ. ರೇಷ್ಮೆ ಸರ್, ಮೋದಿ ಅವರ ಶಕ್ತಿ ಇದ್ದದ್ದೇ ಅಧಿಕಾರ ರಾಜಕಾರಣದ ಎಲ್ಲ ಸಾಂಪ್ರದಾಯಿಕ ರೀತಿ ರಿವಾಜುಗಳನ್ನು ಧಿಕ್ಕರಿಸಿ ಹೋಗೋದು, ಅಧಿಕಾರ ರಾಜಕಾರಣದ ಎಲ್ಲ ಸ್ಥಾಪಿತ ಗ್ರಹಿಕೆಗಳನ್ನು ಧಿಕ್ಕರಿಸಿ ಹೋಗೋದು. ಇಲ್ದಿದ್ರೆ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಉತ್ತರ ಪ್ರದೇಶ ಚುನಾವಣೆ 2 ತಿಂಗಳಿದ್ದಾಗ ಡಿಮಾನಿಟೈಸೇಷನ್ ಮಾಡಕ್ ಸಾಧ್ಯನಾ? ಮಹಾರಾಷ್ಟ್ರ ಚುನಾವಣೆ, ಗುಜರಾತ್ ಚುನಾವಣೆ ಹತ್ತಿರವಾದಾಗ GST ಜಾರಿಗೊಳಿಸೋಕೆ ಸಾಧ್ಯನಾ? ಮಹಾರಾಷ್ಟ್ರ ಚುನಾವಣೆ ಬಂದಾಗ ಆರ್ಟಿಕಲ್ 370 ರದ್ದು ಮಾಡಿದ್ರು. ಇವತ್ತು ಕಾಶ್ಮೀರ್ 95% ಮುಸಲ್ಮಾನರೇ ಇರುವಂಥ ಕಾಶ್ಮೀರ ರಾಜ್ಯದಲ್ಲಿ ಬದಲಾವಣೆ ಹಾಕ್ತಂದ್ರು ಮೋದಿ. ಮುಸ್ಲಿಂ ವಿರೋಧಿ ಆಗಿದ್ರೆ ಕಾಶ್ಮೀರ ಜನತೆಗೆ ನೆಮ್ಮದಿ ತರೋಕೆ ಸಾಧ್ಯ ಇತ್ತಾ? ಭೂಕಂಪದಿಂದ ಸರ್ವನಾಶ ಆಗಿ ಹೋಗಿದ್ದ ಭುಜ್ ಕಚ್ ಜಿಲ್ಲೆ 34% ಮುಸ್ಲಿಂ ಇರೋ ಪುನರ್ ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿ ತೋರಿಸಿದ್ದಾರೆ. ಮೋದಿಯಲ್ಲಿ ಅನೇಕ ಸಂಕೀರ್ಣ ವ್ಯಕ್ತಿತ್ವ, ಅವ್ರ ಪಕ್ಷದವ್ರಿಗೂ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅವ್ರ ಪ್ರತಿಸ್ಪರ್ಧಿಗಳು ಕೂಡ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಏನಿಲ್ಲದೆ ಇದ್ರು ಕೂಡ ಮೋದಿ ವಿರುದ್ಧ ವ್ಯಕ್ತಿಗತ ಭ್ರಷ್ಟಾಚಾರ, ಜಾತೀಯತೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣದ ಆರೋಪ ಮಾಡೋ ಹಾಗಿಲ್ಲ. ಅದು ಮೋದಿಯ ಶಕ್ತಿ. ಕ್ಷಮೆ ಇರಲಿ, ಇವತ್ತಿನ ಚರ್ಚೆಗೆ ಸಮಯ ಇದ್ದದ್ದಷ್ಟೇನೆ. ಎಕ್ಸಿಟ್ ಪೋಲ್ಗಳು ಎಷ್ಟರ ಮಟ್ಟಿಗೆ ಅಕ್ಯುರೇಟ್ ಆಗಿರುತ್ತೆ ಅನ್ನೋದಕ್ಕೆ ನಾಳೆ 400-295 ಅದರ ಭವಿಷ್ಯ ನಾಳೆ ಬೆಳಗ್ಗೆ 5 ಗಂಟೆಯಿಂದಲೇ ನಾನ್ ಸ್ಟಾಪ್ ಲೈವ್ ಕವರೇಜ್ ನಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ 500ಕ್ಕೂ ಅಧಿಕ ರಿಪೋರ್ಟರ್ಗಳ ಗ್ರೌಂಡ್ ರಿಪೋರ್ಟ್. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮರಿದಲ್ಲೇ ಟ್ಯೂನ್ ಇನ್ ಆಗಿ ನಾಳೆ ಬೆಳಗ್ಗೆ 5 ಗಂಟೆಯಿಂದ ನಿರಂತರ ಪ್ರಸಾರ ಇರುತ್ತೆ. ಫಸ್ಟ್ ನಂಬರ್ ನಮ್ಮಲ್ಲೇ ಬರುತ್ತೆ, ಫಸ್ಟ್ ಗೆಲುವು ನಮ್ಮಲ್ಲೇ ಬರುತ್ತೆ, ಫಸ್ಟ್ ಇಂಟರ್ವ್ಯೂ ಕೂಡ ನಮ್ಮಲ್ಲೇ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.